ಕನ್ನಡ ಶೀಘ್ರಲಿಪಿ 150 ಅಕ್ಷರಗಳ ವೇಗ ನವೆಂಬರ್ 2016. ಮಾನ್ಯ ಅಧ್ಯಕ್ಷರೇ ಮತ್ತು ಮಾನ್ಯ ಸದಸ್ಯರೇ, ಇವತ್ತಿನ ದಿವಸ ನಿಮ್ಮ ಮುಂದೆ ನನ್ನ ಸರ್ಕಾರದ 4ನೆಯ ಆಯವ್ಯಯ ಪತ್ರವನ್ನು ಇಡಲು ಹರ್ಷಿಸುತ್ತೇನೆ. ಕಳೆದ 3 ವರ್ಷಗಳ ಎಲ್ಲ ಆಯವ್ಯಯ ಪತ್ರಗಳು ಜನಪರವಾದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರುವುದನ್ನು ಮಾನ್ಯ ಸದಸ್ಯರೆಲ್ಲರೂ ಒಪ್ಪುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ನಾವು ಈ ರಾಜ್ಯದ ಆಡಳಿತವನ್ನು ಕಳೆದ 3 ವರ್ಷಗಳ ಹಿಂದೆ ವಹಿಸಿಕೊಂಡ ಕಾಲದಲ್ಲಿ ಇದ್ದ ಪರಿಸ್ಥಿತಿ ಇವತ್ತು ಇಲ್ಲ. ಆಗ ರಾಜ್ಯದ ಉತ್ತರ ಭಾಗದ ಹಲವಾರು ಜಿಲ್ಲೆಗಳಲ್ಲಿ ಬರಗಾಲ ಪರಿಸ್ಥಿತಿ ಇತ್ತು. ನಮ್ಮ ಸರ್ಕಾರ ಆ ಸಂದರ್ಭದಲ್ಲಿ ಜನರ ಕಷ್ಟ ಪರಿಸ್ಥಿತಿ ನಿವಾರಣೆಗೆ ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೊಂಡಿತು. ಅಲ್ಲದೆ ಹಿಂದಿನ ಸರ್ಕಾರದ ಹಲವಾರು ಆರ್ಥಿಕ ನೀತಿಯಿಂದ ಮತ್ತು ಅಗತ್ಯ ಇಲ್ಲದ ಯೋಜನೆಗಳಿಂದ ಹಣಕಾಸು ಪರಿಸ್ಥಿತಿ ಬಹಳ ಅಧೋಗತಿಗೆ ಹೋಗಿತ್ತು. ಈ ಕೆಟ್ಟ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿದ್ದೇವೆ. ಇದರ ಪರಿಣಾಮವಾಗಿ ಇಂದು ನಮ್ಮ ಸರ್ಕಾರ ಉತ್ತಮ ಆರ್ಥಿಕ ನಿರ್ವಹಣೆ ಮಾಡಿರುವುದಕ್ಕೆ ಕೇಂದ್ರ ಸರ್ಕಾರದಿಂದ ಅಭಿನಂದನಾ ಪತ್ರವನ್ನು ಪಡೆದಿದೆ ಎಂದು ಹೇಳುವುದಕ್ಕೆ ಹರ್ಷವಾಗುತ್ತದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರಾಜ್ಯದ ಎಲ್ಲ ಬಡ ಜನರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಅನ್ನಭಾಗ್ಯ ಎಂಬ ಮಹತ್ವದ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ದೇವೆಂದು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಮಾನ್ಯರೇ, ನಿಮಗೆ ಹೊಸ ವರ್ಷದ ಶುಭಾಶಯಗಳು. ನಾವು ನಿಮಗೆ ಈ ಪತ್ರ ಬರೆಯುವ ಉದ್ದೇಶ ಏನೆಂದರೆ, ಕಳೆದ ತಿಂಗಳ 10ನೇ ತಾರೀಖು ನಿಮಗೆ ನಮ್ಮ ಮಾರಾಟ ಮಳಿಗೆಗೆ ಬೇಕಾದ ನಿತ್ಯ ಉಪಯೋಗ ಮಾಡುವ ಸಾಮಗ್ರಿಗಳ ಸರಬರಾಜು ಮಾಡುವುದಕ್ಕೆ ವಿವರ ಪಟ್ಟಿಯನ್ನು ನಮ್ಮ ಆದೇಶ ಪತ್ರದ ಜೊತೆಗೆ ಲಗತ್ತಿಸಿ ಕಳಿಸಿದ್ದೆವು ಮತ್ತು ಮುಂಗಡ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿದ್ದೆವು. ಆದರೆ ನಮಗೆ ಬರಬೇಕಾದ ಸಾಮಗ್ರಿಗಳು 15 ದಿನಗಳು ಆಗಿದ್ದರೂ ಇನ್ನೂ ಸಹ ನಮಗೆ ತಲುಪಿರುವುದಿಲ್ಲ. ಇದಕ್ಕೆ ಕಾರಣ ಏನೆಂದು ಗೊತ್ತಾಗಿಲ್ಲ. ಹಿಂದೆ ನೀವು ಆದೇಶ ಪಡೆದ ಕೆಲಸದ 5 ದಿನಗಳ ಒಳಗೆ ನಮಗೆ ಸಾಮಗ್ರಿಗಳನ್ನು ಸರಬರಾಜು ಮಾಡುತ್ತಿದ್ದೀರಿ. ಆದರೆ ಈ ಬಾರಿ ವಿಳಂಬವಾಗಿರುವುದರಿಂದ ವ್ಯವಹಾರಕ್ಕೆ ಅಡಚಣೆಯಾಗಿದೆ. ದಯವಿಟ್ಟು ತಕ್ಷಣ ನಮಗೆ
ಸಾಮಗ್ರಿಗಳನ್ನು ಸರಬರಾಜು ಮಾಡುವುದಕ್ಕೆ ಕೋರುತ್ತೇವೆ. ತಮ್ಮ ವಿಶ್ವಾಸಿ. ಮಾನ್ಯರೇ, ಮುಂದಿನ ಶಿಕ್ಷಣ ವರ್ಷದಿಂದಲೇ ಕನ್ನಡ ಭಾಷೆಯನ್ನು ರಾಜ್ಯದ ಎಲ್ಲ ವೃತ್ತಿ ಶಿಕ್ಷಣದಲ್ಲಿ ಒಂದು ಬೋಧನಾ ವಿಷಯವಾಗಿ ಕಡ್ಡಾಯವಾಗಿ ಜಾರಿಗೆ ತರುವುದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. ಇದರ ಪ್ರಕಾರ ತಾಂತ್ರಿಕ ಶಿಕ್ಷಣದಲ್ಲಿ ಕನ್ನಡವನ್ನು ಇತರ ವಿಷಯಗಳ ಜೊತೆಗೆ ಸೇರಿಸುವುದಕ್ಕಾಗಿ ಕನ್ನಡ ಭಾಷಾ ತಜ್ಞರು ಮತ್ತು ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡ ಕನ್ನಡ ಭಾಷಾ ಪಠ್ಯ ರಚನಾ ಸಮಿತಿಯನ್ನು ರಚಿಸಲಾಗಿತ್ತು. ಈ ಸಮಿತಿ ವಿವರವಾಗಿ ಆಲೋಚನೆ ಮಾಡಿ ತಾಂತ್ರಿಕ ಶಿಕ್ಷಣದ ಇಂದಿನ ಪರಿಸ್ಥಿತಿಗೆ ಅನುಸಾರ ರಚನಾತ್ಮಕವಾದ ಪಠ್ಯ ವಿಷಯಗಳನ್ನು ಸಿದ್ಧಪಡಿಸಿ ಸಲ್ಲಿಸಿರುತ್ತದೆ. ಈ ಕನ್ನಡ ಭಾಷಾ ಪಠ್ಯವನ್ನು ಪ್ರಸ್ತುತ ಶಿಕ್ಷಣ ವರ್ಷದಿಂದಲೇ ಜಾರಿಗೆ ತರಬೇಕಾಗಿರುವುದರಿಂದ ಮತ್ತು ಪುಸ್ತಕವನ್ನು ಪ್ರಕಟಿಸಬೇಕಾಗಿರುವುದರಿಂದ ಕನ್ನಡ ಪಠ್ಯಕ್ರಮಕ್ಕೆ ಆದಷ್ಟು ಬೇಗ ಒಪ್ಪಿಗೆ ಕೊಡಲು ಕೋರಲಾಗಿದೆ. ತಮ್ಮ ವಿಶ್ವಾಸಿ ನಿರ್ದೇಶಕರು.